ಮನೆಯಲ್ಲಿ ನೀವು ಯಜಮಾನ್ರನ್ನ ಏನಂತ ಕರಿತೀರಾ? ಸ್ವೀಟ್ ಆಗಿ ಅವ್ರು ಏನಂತ ಕರೀತಾರೆ ನಿಮ್ಮನ್ನ? ನಾವು ಹೆಸರು ನಾನು ರೀ ಅಂತಾನೆ ಕರಿತೀನಿ. ಸುಮ್ಮನೆ ಫಿಲಮ್ ಸ್ಟೈಲಲ್ಲಿ ಪದ್ಮಾವತಿ ಅಂತ ರಾಜ್ಕುಮಾರ್ ಸ್ಟೈಲಲ್ಲಿ ಸುಮ್ಮನೆ ರೇಗಿಸ್ತಾ ಇರ್ತೀನಿ. ಎಂಥ ಮಕ್ಕಳನ್ನ ಎತ್ಬಿಟ್ಟೆ ಪದ್ಮಾವತಿ, ವೆರಿ ಗುಡ್ ಅಂತ ಹೇಳ್ತಾ ಇರ್ತೀನಿ. ಸೊ ಅದು ರೆಗ್ಯುಲರ್ ನಡೀತಾ ಇರ್ತದೆ. ಪ್ರೀತಿಗೆ ಡುಮ್ಮಿ ಅಂತ ಕರಿತೀನಿ. ಈಗಿಲ್ಲ ಮಕ್ಕಳಿಗೆ ಯಾರು ಫೇವ್ರೇಟ್? ಅಪ್ಪನ ಅವ್ರ ತಂದೆನೇ ಫೇವ್ರೇಟ್. ನನ್ನ ಮಗಳನ್ನ ಯಾರಾದರೂ ಅವ್ರ ತಾಯಿ ಥರ ಅಂದರೆ ಅವಳು ಕೋಪ ಬರ್ತದೆ. ನಾನು ಇರೋದು ನನ್ನ ಅಪ್ಪನ ಥರನೇ ಅಂತ ಹೇಳೋದು ಅವಳು. ಸೊ ಅದು ಅವಳ ಕಾಲೇಜು ನನ್ನ ಕಾನ್ಸ್ಟಿಟ್ಯೂನ್ಸಿ ಬಾರ್ಡ್ರ್ MS ರಾಮಯ್ಯ, ಅವನೂ ಬಾರ್ಡ್ರ್. ಅವಳು ಎಲ್ಲಿ ನೋಡಿದ್ರೂ ಡೈಲಿ 1 ಸರಿ 2 ಸರಿ ಫೋನ್ ಮಾಡ್ತಾ ಇರ್ತಾರೆ. ನಿನ್ನ ಫ್ಲೆಕ್ಸ್ ಅಲ್ಲಿ ನೋಡಿದೆ, ನಿಂದು ವಾಟ್ರ್ ಪ್ಲ್ಯಾಂಟ್ ಮೇಲೆ ಹೊಸ ಬೋರ್ಡ್ ಹಾಕ್ಸ್ಬಿಟ್ಟಿದ್ಯಾ, ಇಲ್ಲಿ ಅವಳು ಸಜೆಷನ್ಸ್ ಕೊಡ್ತಾ ಇರ್ತಾಳೆ. ಯಾವುದು ರೋಡು ಸರಿಯಾಗಿ ಮಾಡಲೇ ಇಲ್ಲ, ಇನ್ನೂ ಜಲ್ದಿ ಮಾಡಿಸಪ್ಪ ಅಂತ ಹೇಳ್ತಾ ಇರ್ತಾಳೆ. ಸೊ ಮೇಡಮ್, ಸರ್ ಊಟ ತಿಂಡಿ ವಿಚಾರದಲ್ಲಿ ಎಷ್ಟು ಪರ್ಟಿಕ್ಯುಲರ್ ಇದ್ದಾರೆ? ಅವ್ರಿಗೆ ಮನೆ ಊಟ ಅಂದರೆ ತುಂಬ ಇಷ್ಟಪಡ್ತಾರೆ. ಅವ್ರಿಗೆ ಸಿಂಪಲ್ ಫುಡ್ ಇರಬೇಕು. ತುಂಬ ಹೆವಿ ಮೃಷ್ಟಾನ್ನ ಭೋಜನ ಅಂತಾರಲ್ಲ, ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ. ನಾನ್ ವೆಜ್ 1 ಪೀಸ್ ಅಥವಾ 2 ಪೀಸ್ ಇರಬೇಕಾಗುತ್ತೆ. ಪ್ರತಿದಿನ ಕೊಟ್ಟರೆ ಖುಷಿ ಅವ್ರಿಗೆ. ಅಮ್ಮ ಮಾಡಿದ್ದು ಯಾವ ಅಡುಗೆ ತುಂಬ ಇಷ್ಟ ಆಗುತ್ತೆ ಸರ್? ನನಗೆ ನಮ್ಮ ತಾಯಿ ಚಿತ್ರಾನ್ನ ಮಾಡ್ತಾರೆ, ಮಟನ್ ಸಾರು ತುಂಬ ಇಷ್ಟ. ಅದು ನನಗೆ ಭಾಳ ಇಷ್ಟ. ಮತ್ತು ನಾನ್ ವೆಜಿಟೇರಿಯನಲ್ಲಿ ಚಿಲ್ಲಿ ಚಿಕನ್ನು ಮತ್ತು ಮಟನ್ ಸಾರು ನಮ್ಮಮ್ಮ ಭಾಳ ಚೆನ್ನಾಗಿ ಮಾಡ್ತಾರೆ. ನನಗೂ ನಮ್ಮ ಅಕ್ಕನಿಗೆ ಅದು ಭಾಳ ಪ್ರಾಣ. ಹಾಗೆ ಅಮ್ಮ ಅಡುಗೆ ಮಾಡಿದಾರಾ, ಮಿಸಸ್ ಅಡುಗೆ ಮಾಡಿದಾರಾ ಅಂತ ಕಂಡುಹಿಡಿತೀನಿ ಅಂತ ಟೇಸ್ಟಲ್ಲಿ ಕಂಡುಹಿಡಿತಾರೆ. ಟೇಸ್ಟಲ್ಲಿ ಡೆಫಿನೆಟ್ಲಿ ಕಂಡುಹಿಡಿತೀನಿ. ನಾನು ಹೇಳ್ತಾ ಇರ್ತೀನಿ ಕೆಲವು ಸರಿ, ಪದ್ಮ ನನಗೆ ಸುಮ್ಮನೆ ನಾನು ರೇಗ್ಸೋಕ್ಕಿಲ್ಲ, ಇಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾಳೆ. ಗ್ಯಾರಂಟಿ ನನ್ನಮ್ಮ ಮಾಡಿದ್ದು ಅಂತ ಹೇಳ್ತೀನಿ. ಇನ್ನೊಂದ್ಸರಿ ಇದು ನೋಡಿ ಅಮ್ಮ ಮಾಡಿರೋದು ಅಂತ ಹೇಳ್ತಾಳೆ. ಇಲ್ಲ ನಮ್ಮಮ್ಮ ಅಲ್ಲ, ನೀನು ಮಾಡಿರೋದು ಅಂತ ಹೇಳ್ತೀನಿ. ನನಗೆ ಗೊತ್ತಾಗುತ್ತೆ, ಸ್ಮೆಲ್ಲಲ್ಲೇ ಕಂಡುಹಿಡ್ಬಿಡ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.